ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಹಾಗೂ ನೀವು ನೋಡ್ತಿದ್ದೀರಾ ಟೆಕ್ ಪ್ರೋಟೈನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಅಷ್ಟು ತಾನೇ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದೇ ಮಹಿಳಾ WPLನಲ್ಲಿ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡ ಇತಿಹಾಸವನ್ನು ಸೃಷ್ಟಿಸಿದ್ದು ನೀವೆಲ್ಲರೂ ನೋಡೇ ಇರ್ತೀರಾ. ಆದರೆ ಆರಂಭವಾಗಿನಿಂದಲೂ RCB ಅಭಿಮಾನಿಗಳು ಈ ಬಾರಿ ಕಪ್ ನಮ್ಮದೇ ಎನ್ನುತ್ತಾ 16 ವರ್ಷ ಕಳೆದರೂ ಈ ಬಾರಿ ಕೊನೆಗೂ ಕಪ್ ನಮ್ಮದಾಗಿದೆ ಎಂದು ಈವರೆಗೂ RCB 4 ಬಾರಿ ಫೈನಲ್ಗೆ ಬಂದಿದ್ದರು. ಒಂದು ಬಾರಿಯೂ ಟ್ರೋಫಿ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. RCB ಅನೇಕ ಬಾರಿ ಸೋತರೂ ನಾವು RCB ತಂಡವನ್ನು ಬಿಟ್ಟುಕೊಡಲ್ಲ ಎನ್ನುತ್ತಾ ಮುಂದುವರಿಸಿದ್ರು. ಆದರೆ ಅಭಿಮಾನಿಗಳ ಕನಸು ನನಸಾಗಿದೆ. RCB ಮಹಿಳಾ ತಂಡ ಕಪ್ ಗೆದ್ದು ತಂದುಕೊಟ್ಟಿದ್ದಾರೆ. ಆದರೆ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅನ್ನೋದನ್ನು ತೋರಿಸ್ಕೊಟ್ಬಿಟ್ಟಿದ್ದಾರೆ. ಇದೇ ವೇಳೆ ಪುನೀತ್ ಸಿನಿಮಾ ಡೈಲಾಗ್ ಕೂಡ ಫುಲ್ ವೈರಲ್ ಆಗಿಬಿಟ್ಟಿದೆ. ಹಾಗೆಯೇ ಮಹಿಳಾ ಪ್ರೀಮಿಯರ್ ಲೀಗ್ 2024 ಹೊಸ ಚಾಂಪಿಯನ್ನಾಗಿ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡ ಹೊರಹೊಮ್ಮಿದೆ. ಮೊದಲ ವರ್ಷದಲ್ಲಿ ಮುಂಬೈ ಇಂಡಿಯನ್ಸ್ ಈ ಪ್ರಶಸ್ತಿ ಗೆದ್ದಿತ್ತು. ಇದೀಗ ರಾಯಲ್ ಚಾಲೆಂಜ್ ಬೆಂಗಳೂರು ಎರಡನೇ ವರ್ಷ ಟ್ರೋಫಿಯನ್ನು ತನ್ನದೆನಿಸಿಕೊಂಡಿದ್ದಾರೆ. ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ 18.3 ಓವರ್ಗಳಲ್ಲಿ 113 ರನ್ ಗಳಿಸಿ ಆಲ್ಔಟ್ ಆಗಿಬಿಟ್ಟಿತ್ತು. ಆದರೆ ಶೆಫಾಲಿ ವರ್ಮಾ 44 ಹಾಗೂ ಮೇಗ್ ಲ್ಯಾನಿಂಗ್ 23 ರನ್ ಗಳಿಸಿದ್ದು ಬಿಟ್ಟರೆ ಯಾರೂ ಕೂಡ ದೊಡ್ಡ ಸ್ಕೋರ್ ಮಾಡಲಿಲ್ಲ. RCB ಪರ ಶ್ರೇಯಾಂಕ ಪಟೇಲ್ ಗರಿಷ್ಠ 4 ವಿಕೆಟ್ ಪಡೆದರು. ಈ ಟಾರ್ಗೆಟ್ಗೆ ಬೆನ್ನತ್ತಿ ಕೂಲ್ ಆಗಿ ಬ್ಯಾಟಿಂಗ್ ಮಾಡಿದ RCB ಸುಲಭ ಗೆಲುವು ಪಡೆದುಕೊಂಡಿದ್ದಾರೆ. ಗೆಲುವಿನ ಗುರಿಯನ್ನು ತಲುಪಿಬಿಟ್ಟಿದ್ದಾರೆ. RCB 19.3 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗುರಿಯನ್ನು ತಲುಪಿದ್ದಾರೆ. ಹಾಗೆ ಫೈನಲ್ ಹಂತದಲ್ಲಿ ಈ ಬಾರಿ ಟ್ರೋಫಿಯನ್ನು ಗೆದ್ದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಂಗೆ ನೋಡ್ತಿದ್ದೀರಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.